ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಗ್ರಾಮವನ್ನು ಆತ್ಮೀಯ ಸ್ನೇಹಿತರು ತಮಗಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ವಿಡಿಯೋಗಳು ಆ ಎಲ್ಲ ಸ್ನೇಹಿತರ ಪರವಾಗಿ ಸೇವೆಗಳನ್ನು ಅವರ ಗ್ರಾಮವನ್ ಸೆಂಟರ್ಗಳಲ್ಲಿಯೂ ಕೂಡ ನೀವು ಪಡೆಯಬಹುದಾಗಿದೆ. ಸೊ ಈಗ ಹೊಸದಾಗಿ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಕಾರ್ಮಿಕರ ಇಲಾಖೆಗೆ ಸಂಬಂಧಪಟ್ಟಂತಹ ಹೊಸ ವೆಬ್ಸೈಟ್ ಮತ್ತು ಆ ವೆಬ್ಸೈಟ್ನ ಉಪಯೋಗಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಹಾಗೆ ಇಲ್ಲಿವರೆಗೂ ನೀವು ರಿಜಿಸ್ಟರ್ ಆಗಿರತಕ್ಕಂಥ ಕಾರ್ಮಿಕರ ಇಲಾಖೆಯ ಒಂದು ಕಾರ್ಮಿಕ ಪತ್ರವನ್ನು ಹೊಂದಿದರೆ ನೀವು ಕೂಡ ಈ ಹೊಸ ವೆಬ್ಸೈಟ್ನಲ್ಲಿ ತಾವು ತಮ್ಮ ಎಲ್ಲ ದಾಖಲೆಗಳನ್ನು ಎಂಟರ್ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡಿಕೊಳ್ಳೇಬೇಕಾಗತ್ತೆ. ಒಂದು ವೇಳೆ ನೀವು ರಿಜಿಸ್ಟರ್ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಕಾರ್ಮಿಕರ ಕಾರ್ಡಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳು ನಿಮಗೆ ಸಿಗದೇ ಇರ್ಬೋದು ಅನ್ನೋದನ್ನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೀವು ನಿಮ್ಮ ಹೊಸ ಕಾರ್ಮಿಕರ ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತು ನಿಮ್ಮ ಈಗಾಗಲೇ ಇರ್ತಕ್ಕಂಥ ಕಾರ್ಮಿಕರ ಕಾರ್ಡನ್ನು ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಈ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ಗಳನ್ನು ಫಿಲ್ ಮಾಡಬೇಕಾಗತ್ತೆ. ಸೊ ನಾವೀಗ ಮೊದಲು ಈಗಾಗಲೇ ರಿಜಿಸ್ಟರ್ ಆಗಿರ್ತಕ್ಕಂಥ ಕಾರ್ಮಿಕರ ನೋಂದಣಿಯನ್ನು ಈ ವೆಬ್ಸೈಟ್ನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಿಂದನೇ ಅಥವಾ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಈ ವೆಬ್ಸೈಟ್ನಲ್ಲಿ ನೀವು ನೋಂದಣಿಯನ್ನು ಮಾಡಿಕೊಳ್ಬೋದು ಸ್ನೇಹಿತರೆ. ಸೊ ನೋಡ್ತಾ ಇದ್ದರೆ ಇಲ್ಲಿ ನಿಮ್ಮ ಕಾರ್ಮಿಕರ ಕಾರ್ಡ್ನಲ್ಲಿ ಇರ್ತಕ್ಕಂಥ ನೋಂದಣಿ ಸಂಖ್ಯೆಯನ್ನು ಮೇಲೆ ಎಂಟರ್ ಮಾಡ್ತೀವಿ. ಅದಾದ ನಂತರ ಅಲ್ಲಿ ನೀವು ರೆಫರೆನ್ಸ್ ನಂಬರನ್ನು ಹಾಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿದ ನಂತರ ನಿಮಗೆ ಒಂದು OTP ಜನ್ರೇಟ್ ಆಗುತ್ತೆ. ಆ OTPಯನ್ನು ಕೆಳಗಡೆ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಕಾರ್ಮಿಕರ ನೋಂದಣಿ ಸಂಖ್ಯೆ ಮತ್ತು ರೆಫರೆನ್ಸ್ ನಂಬರನ್ನು ಎಲ್ಲಿಂದ ನಾವು ಪಡೆಯಬೇಕು ಅನ್ನೋದನ್ನು ಒಂದು ಕನ್ಫ್ಯೂಷನ್ ನಿಮಗೆ ಇರ್ಬೋದು. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಈ ಮಾಹಿತಿಯನ್ನು ತಿಳಿಸೋ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ. ಸೊ ನಾವೀಗ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಈ ವೆಬ್ಸೈಟ್ನಲ್ಲಿ ನಾವು ಈಗಾಗಲೇ ನೋಂದಣಿಯಾಗಿರ್ತಕ್ಕಂಥ ಕಾರ್ಮಿಕರ ಒಂದು ನೋಂದಣಿಯನ್ನು ಹೇಗೆ ನಾವು ಮಾಡಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಈಗಾಗಲೇ ಹೇಳಿದಂತೆ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ರೆಫರೆನ್ಸ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ತೀವಿ. ಅದೇ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ OTPಯನ್ನು ಕೆಳಗಡೆ ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಒಂದು ಸಾರಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಮುಂದಿನ ಪ್ರೊಸೆಸ್ಗೆ ಹೋಗ್ತೀವಿ. ಸೊ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ರಿಜಿಸ್ಟರ್ ಆಗೋದಕ್ಕೆ ನಿಮ್ಮ ಈಗಾಗಲೇ ಹೊಂದಿರತಕ್ಕಂಥ ಕಾರ್ಮಿಕರ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತಹ ಸದಸ್ಯರ ಆಧಾರ್ ಕಾರ್ಡ್ಗಳು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಹಾಗೂ ಒಂದು ಫೋಟೋ, ಹೀಗೆ ಈ ಎಲ್ಲ ದಾಖಲೆಗಳನ್ನು ನೀವು ರೆಡಿಯಾಗಿ ಇರಿಸಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರೋ ಹಾಗೆ ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಎಂಟರ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡನ್ನು KYC ಸರ್ವಿಸ್ಗೆ ಇಲ್ಲಿ ಪ್ರೊಸೆಸ್ ಮಾಡಲಾಗುತ್ತೆ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರನ್ನು ನೀವು ಚಾಲ್ತಿಯಲ್ಲಿಟ್ಟಿರಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಎಂಟರ್ ಮಾಡಿ ಆ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಕೂಡ ತಾವಿಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಇದು ನಿಮ್ಮ ಡೀಟೇಲ್ಸನ್ನು ವೆರಿಫೈ ಮಾಡಲಾಗುತ್ತೆ. ಇಲ್ಲಿ ಎಲ್ಲ ನಿಮ್ಮ ಈ ಕಾರ್ಮಿಕರ ಕಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಆಟೋ ಫೆಚ್ ಮಾಡಲಾಗಿರುತ್ತೆ. ಸೊ ಈಗ ನಿಮ್ಮ ಎಲ್ಲ ದಾಖಲೆಗಳ ಇನ್ಫಾರ್ಮೇಷನ್ ಇಲ್ಲಿ ಆಟೋ ಸ್ಟೋರ್ ಆಗಿರುತ್ತೆ. ಬಟ್ ನೀವು ಅದನ್ನು ಸೆಲೆಕ್ಟ್ ಮಾಡಿ ಕನ್ಫರ್ಮೇಷನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ಟೈಪ್ ರೆಸಿಡೆನ್ಸಿಯಲ್ ಹಾಗೆ ನಿಮ್ಮ ಸ್ಟೇಟು ಮತ್ತು ನಿಮ್ಮ ಡಿಸ್ಟಿಕ್ಕು ಹಾಗೆ ತಾಲೂಕು ಹಾಗೆ ನಿಮ್ಮ ಸಿಟಿ ಇವೆಲ್ಲವನ್ನು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ದಾಖಲೆಯಲ್ಲಿ ಇರತಕ್ಕಂಥ ಇನ್ಫಾರ್ಮೇಷನ್ಗಳನ್ನೇ ಇಲ್ಲಿ ಶೋ ಮಾಡ್ತಾ ಇರೋದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರ್ಬೋದು. ಸೊ ಹಾಗಾಗಿ ನಿಮ್ಮ ಈಗಾಗಲೇ ರಿಜಿಸ್ಟರ್ ಆಗಿರ್ತಕ್ಕಂಥ ಕಾರ್ಮಿಕರ ಕಾರ್ಡನ್ನು ಈ ರೀತಿಯಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ರೆ ಇಲ್ಲಿ
ಇನ್ಫಾರ್ಮೇಷನನ್ನು ಎಲ್ಲವನ್ನು ನಾವು ಎಂಟರ್ ಮಾಡ್ತಾ ಇದ್ದೀವಿ. ಪಿನ್ ಕೋಡನ್ನು ಕೂಡ ತಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಈಗಾಗಲೇ ಹೊಂದಿರತಕ್ಕಂಥ ಲೇಬರ್ ಕಾರ್ಡನ್ನು ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಲೇಬರ್ ಕಾರ್ಡನ್ನು ಅಪ್ಲೋಡ್ ಮಾಡಿದ ನಂತರ ಜೆಂಡರ್ ಹಾಗೆ ಕ್ಯಾಟಗಿರಿ ಮತ್ತು ನಿಮ್ಮ ವರ್ಕಿಂಗ್ ಸ್ಟೇಟಸನ್ನು ಹಾಗೆ ನೀವು ಈಗಾಗಲೇ ಹೊಂದಿರತಕ್ಕಂಥ ಆಯುಷ್ಮಾನ್ ಕಾರ್ಡ್ನ ಡೀಟೇಲ್ಸನ್ನು ಕೂಡ ತಾವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರ ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಹಾಗೆ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ತಾವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈಗಾಗಲೇ ನೀವು ನಿಮ್ಮ ಕಾರ್ಮಿಕರ ಕಾರ್ಡ್ ಮಾಡಿಸುವಾಗ ಈ ಡೀಟೇಲ್ಸನ್ನು ಕೊಟ್ಟಿರ್ತೀರ, ಅದೇ ದಾಖಲೆಗಳನ್ನು ತಾವಿಲ್ಲಿ ಎಂಟರ್ ಮಾಡಿ. ನಿಮ್ಮ ಕಾರ್ಮಿಕರ ಕಾರ್ಡ್ ಅಪ್ಲೈ ಮಾಡುವಾಗ ನೀವು ಎಂಟರ್ ಮಾಡಿರ್ತಕ್ಕಂಥ ನಾಮಿನಿ ಡೀಟೇಲ್ಸನ್ನು ಕೂಡ ತಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಈಗಾಗಲೇ ನಿಮ್ಮ ಕಾರ್ಮಿಕರ ಕಾರ್ಡ್ನಲ್ಲಿ ಎಂಟರ್ ಮಾಡಿರ್ತಕ್ಕಂಥ ಸದಸ್ಯರ ಡೀಟೇಲ್ಸ್ಗಳನ್ನು ಅಂದರೆ ನಾಮಿನಿಯ ಹೊರತಾಗಿ ಇತರ ಸದಸ್ಯರ ಡೀಟೇಲ್ಸ್ಗಳನ್ನು ಕೂಡ ತಾವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಸದಸ್ಯರ ಡೀಟೇಲ್ಸ್ಗಳನ್ನು ಎಂಟರ್ ಮಾಡ್ತಿರೋ ಸ್ಕ್ರೀನ್ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಸದಸ್ಯರ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಿದ ನಂತರ ತಾವು ತಮ್ಮ ಬ್ಯಾಂಕ್ ಖಾತೆಯ ವಿವರಗಳನ್ನು ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಈ ಕರ್ನಾಟಕ ಸರ್ಕಾರದ ಲೇಬರ್ ಡಿಪಾರ್ಟ್ಮೆಂಟ್ನ ಹೊಸ ವೆಬ್ಸೈಟ್ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಸೊ ನೀವು ಈಗ ನಿಮ್ಮ ಲೇಬರ್ ಕಾರ್ಡನ್ನು ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ನಾವೀಗ ಈ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೊಸೆಸ್ ಯಾವ ರೀತಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಮೊದಲಿಗೆ ನೀವು ವೆಬ್ಸೈಟ್ನ ಮುಖಪುಟಕ್ಕೆ ಬರಬೇಕಾಗತ್ತೆ. ಇಲ್ಲಿ ನೀವು ಮೊದಲಿಗೆ ರಿಜಿಸ್ಟರ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದರೆ, ಬಟ್ ಈಗ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಅಲ್ಲಿ OTP ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಒಂದು ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದಾರೆ ಸ್ನೇಹಿತರೆ, ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಗಳು ನಿಮಗೆ ಕಾಣಿಸುತ್ತೆ. ಈ ಕಾರ್ಡನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ನಿಮಗೆ ಒಂದು ಕಾರ್ಡ್ ಶೋ ಆಗುತ್ತೆ ಸ್ನೇಹಿತರೆ. ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿ ಇದಕ್ಕೆ ಒಂದು ನಿಮ್ಮ ಕಾರ್ಮಿಕರ ಸಹಿ ಆಪ್ಷನಲ್ಲಿ ಸಹಿ ಮಾಡಬೇಕಾಗುತ್ತೆ. ಸಹಿ ಮಾಡಿ ಇದನ್ನು ನೀವು ಮುಂದಿನ ಪ್ರೊಸೆಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ನಿಮ್ಮ ಫೋಟೋ ಪಕ್ಕದಲ್ಲಿ ಒಂದು ಬಾರ್ಕೋಡ್ ಶೋ ಆಗ್ತಾ ಇದೆ. ಈ ಬಾರ್ಕೋಡನ್ನು ನೀವು ಒಂದು ಸಾರಿ ನಿಮ್ಮ ಸ್ಕ್ಯಾನರ್ನಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲವನ್ನು ಇಲ್ಲಿ ಶೋ ಮಾಡಲಾಗುತ್ತೆ ಸ್ನೇಹಿತರೆ. ಈ ರೀತಿಯಾದ ಡಿಜಿಟಲ್ ಒಂದು ಕಾರ್ಡನ್ನು ಕರ್ನಾಟಕ ಸರ್ಕಾರ ಈ ಲೇಬರ್ ಡಿಪಾರ್ಟ್ಮೆಂಟ್ನಿಂದ ನಿಮಗೆ ಒದಗಿಸಿದೆ ಸ್ನೇಹಿತರೆ. ಒಂದು ಪ್ರಮುಖ ಮಾಹಿತಿ ಏನಪ್ಪ ಅಂದರೆ, ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ತಿಳಿಸಿರುವಂತೆ ಈ ಹೊಸ ವೆಬ್ಸೈಟ್ನಲ್ಲಿ ತಾವು ರಿಜಿಸ್ಟರ್ ಮಾಡ್ಕೊಳ್ಳದೆ ಹೋದರೆ ನಿಮ್ಮ ಈಗಾಗಲೇ ಇರ್ತಕ್ಕಂಥ ಲೇಬರ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತವೆ, ಅಂದರೆ ನಿಷ್ಕ್ರಿಯಗೊಳ್ಳಬಹುದು ಅನ್ನೋ ಒಂದು ಮಾಹಿತಿಯನ್ನು ನೀಡಿದೆ. ಸೊ ಹಾಗಾಗಿ ಎಲ್ಲ ಕಾರ್ಮಿಕರ ಕಾರ್ಡ್ ಹೊಂದಿರತಕ್ಕಂಥ ಫಲಾನುಭವಿಗಳು ತಕ್ಷಣ ಈ ಹೊಸ ವೆಬ್ಸೈಟ್ನಲ್ಲಿ ತಮ್ಮ ನೋಂದಣಿಯನ್ನು ಪೂರ್ಣಗೊಳಿಸಿ ನಿಮಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಈ ಮೂಲಕ ಪಡೆಯಿರಿ ಅಂತ ಹೇಳ್ತಾ, ಈ ಕಾರ್ಮಿಕರ ಕಾರ್ಡ್ ಹೊಂದಿರೋದ್ರಿಂದ ನಿಮಗೆ ಮದುವೆಯ ಸಹಾಯಧನ ಮತ್ತು ಪೆನ್ಷನ್ ಹಾಗೆ ಪೆನ್ಷನ್ ಕಂಟಿನ್ಯೂವೇಷನ್ ಹಾಗೆ ಡಿಸೆಬಿಲಿಟಿ ಇನ್ನಿತರ ಸಹಾಯಗಳನ್ನು ನೀವು ಪಡೆಯಬಹುದಾಗಿದೆ. ಹಾಗಾಗಿ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ನಿಮ್ಮ ನೋಂದಣಿಯನ್ನು ಈ ಹೊಸ ವೆಬ್ಸೈಟ್ನಲ್ಲಿ ಪೂರ್ಣಗೊಳಿಸಿ ನಿಮ್ಮ ಕಾರ್ಮಿಕರ ಕಾರ್ಡನ್ನು ನೀವು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೊಬ್ಬರಿಗೆ ವಿಷಯವನ್ನು ಹಂಚಿಕೊಳ್ಳಿ, ಅವರಿಗೂ ಕೂಡ ಈ ವಿಷಯ ತಿಳಿದು ಅವರ ಕಾರ್ಮಿಕರ ಕಾರ್ಡ್ ಸದುಪಯೋಗ ಆಗಲಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ಈ ಮಾಹಿತಿಯನ್ನು ಮತ್ತೊಬ್ಬರಿಗೆ ನೀವು ತಲುಪಿಸಿ ಸ್ನೇಹಿತರೆ. ಸೊ ನಮಸ್ಕಾರ, ಬಾಯ್ ಸ್ನೇಹಿತರೆ.